ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಿಮ್ಗೆಲ್ಲರಿಗೂ ಯುಗಾದಿ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಮಗೆ ಯುಗಾದಿ ಹಬ್ಬದಿಂದ ಹೊಸ ವರ್ಷ ಆರಂಭವಾಗುತ್ತದೆ. ನಮ್ಮನೇಲಿ ಹಬ್ಬ ಹೇಗೆ ಆಚರಣೆ ಮಾಡಿದ್ವಿ ಇವತ್ತು ಅಂತ ನಿಮಗೆಲ್ಲ ತೋರಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದಾಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಬ್ಬ ಅಂತಂದರೆ ಹಿಂದಿನ ದಿನವೇ ಎಲ್ಲನೂ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹಬ್ಬಕ್ಕೆ ಏನೇನು ಬೇಕೋ ಆ ಸಾಮಾನು ಎಲ್ಲನೂ ತಂದಿಟ್ಕೋಬೇಕು. ಇಲ್ಲಿ ನಾವು ಬೇವಿನ ಎಲೆ, ಬೇವಿನ ಹೂವು ಎಲ್ಲ ಬಿಡಿಸಿಟ್ಕೊತಾ ಇದ್ದೀವಿ. ನಾಳೆ ಹಬ್ಬ ಇರೋದ್ರಿಂದ ಇವತ್ತು ನೈಟೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಸೊ ಏನೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನಮ್ಮ ಕಡೆ ಯುಗಾದಿ ಹಬ್ಬಕ್ಕೆ ಬೇವು ಅಂತ ಮಾಡ್ತೀವಿ. ಅಂದರೆ ಜ್ಯೂಸ್ ಥರ ಇರುತ್ತೆ, ಎಲ್ಲ ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತೀವಿ. ಸೊ ಈ ಕಡೆ ಎಲ್ಲ ಈ ಥರ ಪುಡಿ ಬೇವು ಅಂತ ಮಾಡ್ತೀವಲ್ಲ, ಅಂದರೆ ಪೌಡರ್ ಬೇವು ಮಾಡ್ತೀವಲ್ಲ, ಆ ಥರ ನಾವು ಮಾಡಲ್ಲ. ಇದು ಅದೇನಂತಾರೆ, ಎಲ್ಲ ಫ್ರೂಟ್ಸು, ಹುಣಸೆಹಣ್ಣು, ಬೆಲ್ಲ ಅದೆಲ್ಲ ಹಾಕಿ ಮಾಡ್ತೀವಿ. ಸೊ ನೈಟೇ ಅವೆಲ್ಲ ನೆನೆ ಇಡಬೇಕು. ಏನೇನೆಲ್ಲ ನೆನೆಸಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಇದು ಬೆಲ್ಲ ನೆನೆಸಿಟ್ಟಿರೋದು. ಇದು ಕಲ್ಸಕ್ಕರೆ, ಇದು ಹುಣಸೆಹಣ್ಣು, ಉತ್ತುತ್ತಿ, ಗಸಗಸೆ, ದ್ರಾಕ್ಷಿ, ಬಾದಾಮಿ, ಇವು ವಾಟರ್ಮಿಲನ್ ಸೀಡ್ಸ್. ಇದು ಸೊ ಎಷ್ಟು ಹಾಕಿದ್ದೀವಿ. ನೈಟೇ ಇವೆಲ್ಲ ನೆನೆ ಇಡಬೇಕು. ಸೊ ಹಾಗೆ ಇವಾಗ ಇಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ರೆಡಿ ಮಾಡ್ಕೊತಾ ಇದ್ದೀವಿ. ಗೋಡಂಬಿ, ಬಾದಾಮು ಮತ್ತು ಇದು ವಾಟರ್ಮಿಲನ್ ಸೀಡ್ಸು. ಸೊ ಇವೆಲ್ಲನೂ ಮಿಕ್ಸಿ ಮಾಡಿ ಇಟ್ಕೊತಾ ಇದ್ದೀವಿ ಇಲ್ಲಿ. ನಾಳೆ ಹಬ್ಬ ಇರೋದ್ರಿಂದ ಆಯಿಲ್ ಮಸಾಜ್ ನಡೀತಾ ಇದೆ. ಆಯಿಲ್ ಮಸಾಜ್ ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಬೇವಿನ ಎಲೆ, ಬೇವಿನ ಹೂವು ಹಾಕ್ಕೊಂಡು ಸ್ನಾನ ಮಾಡ್ತೀವಿ. ಹಾಗೆ ಮನೆಗೆ ಬಾಗಿಲಿಗೆಲ್ಲ ತೋರಣ ಕಟ್ತೀವಿ. ಸೊ ಇಲ್ಲಿ ತೋರಣ ಎಲ್ಲ ಪೋಣಿಸ್ತಾ ಇದ್ದಾರೆ. ಹಾಗೆ ನಮ್ಮ ಇನ್ನೊಬ್ಬಳು ತಂಗಿ ಬಂದು ರಂಗೋಲಿ ಹಾಕಿದ್ಲು. ಹಬ್ಬಕ್ಕೆ ಒಬ್ಬಟ್ಟು ಮಾಡ್ತಾ ಇದ್ದೀವಿ. ಬಾತೂಸ್ ಬೇಳೆಗೆ ಇಟ್ಟಿದ್ದೆ, ಬೇಳೆ ಆಗಿದೆ, ಇವಾಗ ಬಸ್ಕೋಬೇಕು. ಇಲ್ಲಿ ಉಪ್ಪಿಟ್ಟು ಮಾಡೋಕ್ಕೆ, ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡೋಕ್ಕೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಿ. ಇವಾಗ ಉಪ್ಪಿಟ್ಟು ಮಾಡಬೇಕು. ಇಲ್ಲಿ ಬೆಲ್ಲನೂ ಕೂಡ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಯುಗಾದಿ ಹಬ್ಬಕ್ಕೆ ಏನು ಸ್ಪೆಷಲ್ ಅಡುಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೇಳೆ ಇದು ಒಬ್ಬರು ಸೆಕೆಂಡ್ ಟೈಮ್ ಮಾಡ್ತಿರೋದು. ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಅದು ಹೆಂಗೆಂಗೋ ಆಗ್ಬಿಟ್ಟಿತ್ತು. ಆಮೇಲೆ ನಮ್ಮ ಎದುರು ಮನೆ ಆಂಟಿ ಅದನ್ನ ರೆಡಿ ಮಾಡಿ ಕೊಟ್ಟಿದ್ರು. ಸೊ ಇವಾಗ ನೋಡ್ಬೇಕು, ಇವತ್ತು ಒಬ್ಬಟ್ಟು ಹೆಂಗೆ ಬರುತ್ತೆ ಅಂತ ನೋಡಬೇಕು. ಅವ್ರು ಬೇರೆ ಇಲ್ಲ ಇವಾಗ. ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ. ಸೊ ಇವಾಗ ನೆನೆ ಹಾಕಿದ್ದು ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದೀವಿ. ಇವಾಗ ಬೇವು ಮಾಡೋಕ್ಕೆ ಎಲ್ಲ ಇಲ್ಲಿ ಫ್ರೂಟ್ಸ್ ಕಟ್ ಮಾಡ್ತಾ ಇದ್ದೀವಿ. ದ್ರಾಕ್ಷಿ, ಸಪೋಟ, ಕರ್ಬೂಜ, ಇಷ್ಟು ಫ್ರೂಟ್ಸು. ಇಲ್ಲಿ ಎಲ್ಲ ಡ್ರೈ ಫ್ರೂಟ್ಸು. ಇದು ಪುಟಾಣಿ ಹಿಟ್ಟು ಮಿಕ್ಸಿ ಮಾಡಿಕೊಂಡು ಹಾಕಬೇಕು. ಇವಾಗ ಬೇವು ಮಾಡ್ತಾ ಇದ್ದೀವಿ. ಬೇವು ಮಾಡೋದು ಹೇಗೆ ಅಂತ ನಿಮಗೆ ನಮ್ಮ ತಂಗಿ ಹೇಳ್ಕೊಡ್ತಾಳೆ. ಫಸ್ಟು ಹುಣಸಿನ ರಸ ಹಾಕಬೇಕು. ಆಮೇಲೆ ಬೆಲ್ಲದ ಇದನ್ನ ನೆನೆಸಿಟ್ಕೊಂಡು ಅದು ಮತ್ತೆ ಆಮೇಲೆ ಏನು ಹಾಕ್ತಿದ್ದೀನಿ, ಇದು ಪುಟಾಣಿ ಪೌಡರು, ಅದು ನೀರಲ್ಲಿ ಕಲಿಸ್ಕೊಂಡು ಹಾಕ್ತಿದ್ದೀನಿ. ಆಮೇಲೆ ಇದು ಉತ್ತತ್ತಿ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೆ. ಮತ್ತು ಬಾದಾಮಿ ಹಸಿ ನೆನೆಸಿರೋದನ್ನ ಅದನ್ನು ಮಿಕ್ಸಿ ಮಾಡಿಕೊಂಡೆ. ಇವಾಗ ಇದೆಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸ್. ಇದು ಗೋಡಂಬಿ, ಬಾದಾಮಿ ಮತ್ತು ಇದು ಚಿರಂಜಿ ಅದೆಲ್ಲ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಹಸಿ ದ್ರಾಕ್ಷಿ, ಇದು ನೆನೆಸಿರೋ ದ್ರಾಕ್ಷಿ, ಇದು ಗೋಡಂಬಿ, ಇದು ಬಾದಾಮಿ, ಹಸಿ ಬಾದಾಮಿ, ಇದು ಖರ್ಜೂರ, ಇದು ಗಸಗಸೆ ಎಲ್ಲ ಅಲ್ಲಿ ಫ್ರೂಟ್ಸ್ ಕಟ್ ಮಾಡ್ತಾ ಇದ್ದಾರಲ್ಲ ಅದನ್ನೆಲ್ಲನೂ ಹಾಕಬೇಕು. ಹಾಗೆ ಕೋಲ್ಡ್ ವಾಟರ್, ತಣ್ಣಗಾಗಕ್ಕೆ ಕೋಲ್ಡ್ ವಾಟರ್ ಇಟ್ಕೊಂಡಿದ್ದೀವಿ. ಇವಾಗ ಇವು ಬೇವಿನ ಹೂವು ಅವು ನೀಟಾಗಿ ನಿನ್ನೆ ಸೋಸಿಟ್ಕೊಂಡಿದ್ದೀವಿ, ಅದನ್ನ ಹಾಕ್ತಾ ಇದ್ದೀವಿ. ಹಬ್ಬದ ದಿನ ಎಣ್ಣೆ ಸ್ನಾನ ಮಾಡ್ತಾರೆ. ನಿನ್ನೆ ತಲೆಗೆಲ್ಲ ನಾನೇ ಎಣ್ಣೆ ಮಸಾಜ್ ಮಾಡಿದ್ದು. ಇವಾಗ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನಕ್ಕೆ ಹೋಗ್ತಾ ಇದ್ದಾರೆ.
ಈಗ ಇದಕ್ಕೆ ಎಲ್ಲ ಫ್ರೂಟ್ಸ್ ಮಿಕ್ಸ್ ಮಾಡ್ತಾ ಇದ್ದೀವಿ. ಏಲಕ್ಕಿ ಪುಡಿ, ಇವಾಗ ದ್ರಾಕ್ಷಿ ಹಾಕ್ತಾ ಇದ್ದೀವಿ, ಸಪೋಟ. ಇವಾಗ ಬೇವು ರೆಡಿ ಆಗಿದೆ, ಇದನ್ನ ಪೂಜೆ ಮಾಡ್ತಾ ಇದ್ದೀವಿ. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಕಡೆ ಯುಗಾದಿ ಸ್ಪೆಷಲು ಅಂತಂದರೆ ಇದು ಬೇವು ಮಾಡೋದು. ಸೊ ಇವಾಗ ಹೊಸ ಹುಣಸೆಹಣ್ಣು ಬಂದಿರುತ್ತೆ, ಹಾಗೆ ಮಾವಿನಕಾಯಿ ಬಂದಿರ್ತಾವಲ್ಲ, ಸೊ ಅವನ್ನೆಲ್ಲನೂ ಹಾಕಿ ಆಮೇಲೆ ಇವಾಗ ಬಂದಿರೋವಂಥ ಫ್ರೂಟ್ಸು ಆಮೇಲೆ ಡ್ರೈ ಫ್ರೂಟ್ಸು ಎಲ್ಲ ಮಾಡುವಂಥ ಜ್ಯೂಸ್ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಜನ ಈ ಥರ ಪುಡಿ ಬೇವು ಅಂತ ಮಾಡ್ತಾರೆ. ಸೊ ಆ ಥರ ಸೊ ಎಲ್ಲನೂ ಏನು ದೇವರಿಗೆ ನೈವೇದ್ಯ ಬೇವನ್ನ ನೈವೇದ್ಯ ಮಾಡಿದ್ಮೇಲೆ ಎಲ್ಲರೂ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡಿದ್ವಿ, ಬೇವು ಮಾಡಿದ್ವಿ. ಸೊ ಇವಾಗ ಎಲ್ಲರೂ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ. ಇವಾಗ ಮಧ್ಯಾಹ್ನ ಅಡುಗೆ ರೆಡಿ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಅಡುಗೆಗೆ ಹೋಳಿಗೆ ಮಾಡಬೇಕು ಅಂತ ಏನು ಎಲ್ಲ ಹೂರ್ಣ ಎಲ್ಲ ರುಬ್ಬಿಟ್ಟಿದ್ದೀವಿ. ಸೊ ಇವಾಗ ಹೋಳಿಗೆ ಜೊತೆ ಸೀಕರ್ಣಿ, ಬದನೆಕಾಯಿ ಪಲ್ಯ, ಹಪ್ಪಳ, ಅನ್ನ, ಹೋಳಿಗೆ, ಸಾಂಬಾರು ಇವೆಲ್ಲ ರೆಡಿ ಮಾಡ್ಬೇಕು. ಇವಾಗ ಇಲ್ಲಿ ಮಾವಿನ ಹಣ್ಣು ಸೀಕರ್ಣಿ ಮಾಡ್ತಾ ಇದ್ದೀವಿ. ಇಲ್ಲಿ ಕೋಸಂಬರಿಗೆ ಹಚ್ತಾ ಇದ್ದೀವಿ ಎಲ್ಲ. ಚಪಾತಿ ಮಾಡ್ತಾ ಇದ್ದೀನಿ. ಇಲ್ಲಿ ಚಪಾತಿ ಮಾಡಾಗಿದೆ. ಇಲ್ಲಿ ಹೋಳಿಗೆ ಸಾಂಬಾರು ಎಲ್ಲ ಇಲ್ಲಿ ನಮ್ಮ ತಂಗಿ ಉಟ್ಕೊಂಡಿದ್ದಾರೆ. ಅಕ್ಕಿ ಬದನೆಕಾಯಿ ಪಲ್ಯ ಮಾಡ್ತಿದ್ದಾರೆ. ಇಲ್ಲಿ ಮೀಟ್ ಡಾಕ್ಟರ್ ಪ್ರಿಯಾಂಕಾ ಶಾಸ್ತ್ರಿ ಅಲಿಯಾಸ್ ಟುಂಟೋನ್. ಮೀಟ್ ಸುಷ್ಮಿತಾ ಶಾಸ್ತ್ರಿ ಅಲಿಯಾಸ್ ಡುಮಿ. She is Mallika Malimat alias Mabuseni. ಅಲ್ಲ ಮಲ್ಲಿಕಾ. ಇವಾಗ ಇಲ್ಲಿ ಹಪ್ಪಳ ಕರೆದಿದ್ದೀವಿ. ಇಲ್ಲಿ ನಾನು ಕೋಸಂಬರಿ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಕೂಡ ರೆಡಿ ಆಗಿದೆ. ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಕೋಸಂಬರಿ. ಇವಾಗ ಆಲ್ಮೋಸ್ಟ್ ಎಲ್ಲ ಅಡುಗೆ ಆಗಿದೆ. ಲಾಸ್ಟಿಗೆ ಹೋಳಿಗೆ ಒಂದು ಮಾಡೋದು ಬಾಕಿ ಇದೆ. ಊಟ ಮಾಡೋ ಟೈಮ್ಗೆ ಹೋಳಿಗೆ ಬಿಸಿ ಮಾಡಿದ್ರೆ ಆಯಿತು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಏನೇನು ಅಡುಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಹಿಟ್ಟು ಇದೆ, ಹೂರ್ಣ ನಾದಿಟ್ಕೊಂಡಿದ್ದೀನಿ. ಹೋಳಿಗೆ ಒಂದು ಮಾಡ್ಬೇಕು ಇವಾಗ. ಇದು ಹೋಳಿಗೆ, ಸಾಂಬಾರು, ಅನ್ನ, ಸೀಕರಣೆ, ಕೋಸಂಬರಿ, ಬದನೆಕಾಯಿ ಪಲ್ಯ, ಚಪಾತಿ, ಹಪ್ಪಳ ಅಲ್ಲಿ ಹೊರಗಡೆ ಇದೆ. ಹೋಳಿಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಇದು ಫಸ್ಟ್ ಹೋಳಿಗೆ ಸ್ವಲ್ಪ ಈ ಥರ ಆಗಿದೆ. ಸೆಕೆಂಡ್ ಹೋಳಿಗೆ ಚೆನ್ನಾಗಿ ಬಂದಿದೆ. ಇವಾಗ ಹೋಳಿಗೆ ಮಾಡ್ತಾ ಇದ್ದೀನಿ. ಇಲ್ಲಿ ಹೋಳಿಗೆ ಪರವಾಗಿಲ್ಲ ಚೆನ್ನಾಗಿ ಬರ್ತಿದೆ. ಬಟ್ ಸ್ವೀಟ್ ಹೇಗಾಗಿದೆ ಊಟ ಅಂತ ನೋಡಿಲ್ಲ, ಟೇಸ್ಟ್ ನೋಡೇ ಇಲ್ಲ. ಚೆನ್ನಾಗಾಗಿದೆ. ಆದರೆ ಒಂದು ಹೋಳಿಗೆ ರೆಡಿ ಆಗಿದೆ. ಹೂರ್ಣ ಸ್ವಲ್ಪ ಇದು ಉದುರಾಗ್ಬಿಟ್ಟಿದೆ. ಇನ್ನು ಸ್ವಲ್ಪ ಮೆತ್ತಗಾಗಬೇಕಾಗಿತ್ತು. ಇಲ್ಲಿ ಗೈಸ್ ಇಷ್ಟಾದ್ರೂ ಬರ್ತಾ ಇದೆ, ಪರವಾಗಿಲ್ಲ. ನೆಕ್ಸ್ಟ್ ಟೈಮಿಂದ ಚೆನ್ನಾಗಿ ಮಾಡೋಣ. ಮಾಡ್ತಾ ಬರುತ್ತೆ. ಇನ್ಸೆಪ್ಟ್ ರೌಂಡ್ ಮಾಡಿ ಹಿಂಗೆ ತೆಗಿ. ಮಾಡಿ ನೋಡಿ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಬರ್ತಿದೆ. ದೊಡ್ಡದು ಮಾಡ್ತೀನಿ ಈ ಸಲ ಹೋಳಿಗೆ. ಅದರಲ್ಲಿ ಎಕ್ಸ್ಪರ್ಟ್ ಆದೆ. ಆದರೆ ಇದು ಸೈಡಿಗೆ ಎಕ್ಸ್ಟ್ರಾ ಬರ್ತಿದೆ ಈ ಥರ ಅಲ್ಲ. ಸ್ವಲ್ಪ ನಮ್ಗೆ ಚುಚ್ಚೆ ಹಿಂಗೆ ತೆಗಿಬೇಕು. ನಾವು ಕೈ ತೆಗಿಬೇಕು. ಒಮ್ಮೆ ಆದರೆ ಹಿಂಗೆ ಎತ್ತಾರೆ. ನೀರಾಗಿ ಫೈನಲಿ ಎಲ್ಲ ಅಡುಗೆ ಮುಗಿದಿದೆ. ಅಡುಗೆ ಪ್ರಿಪ್ರೇಷನ್ ಮುಗಿದಿದೆ. ಇವರು ಇವಾಗ ಬಾಳೆ ಎಲೆ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಾಳೆ ಎಲೆ ಕ್ಲೀನ್ ಮಾಡ್ತಾ ಇದ್ದಾರೆ. ಅಡುಗೆ ಎಲ್ಲ ರೆಡಿ ಆಗಿ ಇದೆ, ಇಟ್ಕೊಂಡಿದ್ದೀವಿ ಇಲ್ಲಿ ಊಟ ಮಾಡೋಕ್ಕೆ.
ಹಬ್ಬದ ದಿನ ಈ ಥರ ಬಾಳೆ ಎಲೆಯಲ್ಲಿ ಊಟ ಮಾಡೋದೇ ಒಂದು ಚಂದ. ಹಾಗೆ ನಮಗೆಲ್ಲ ಈ ಥರ ಬಾಳೆ ಎಲೆಯಲ್ಲಿ ಊಟ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಅದೊಂದು ಹಬ್ಬದ ವೈಬ್ಸ್ ಬರುತ್ತೆ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ. ಹಾಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಸೊ ಎಲ್ಲ ಅಡುಗೆ ಸಾಮಾನ ತೊಗೊಂಡೋಗಿ ಈ ಥರ ಮಧ್ಯೆ ಇಟ್ಕೊಂಡು ಎಲ್ಲ ಎಲೆಗೆ ಫಸ್ಟ್ ಹಚ್ಬಿಡ್ತೀವಿ, ಒಂದು ರೌಂಡ್ ಹಚ್ಚಿ. ಆಮೇಲೆ ಯಾರಿಗೆ ಏನೇನು ಬೇಕೋ ಅಂತ ಅವರೇ ನೀಡ್ಕೊಂಡು, ಇದು ಮಧ್ಯಾಹ್ನ ಇಟ್ಟಿರ್ತೀವಲ್ಲ ಅವರೇ ಸರಿಸ್ಕೊಂಡು ನೀಡ್ಕೊಂಡು ಊಟ ಮಾಡ್ತೀವಿ. ಇವರೆಲ್ಲ ನನ್ನ ಕಸಿನ್ಸ್ ಆಗಬೇಕು. ಎಲ್ಲ ಬೆಂಗಳೂರಲ್ಲೇ ಇರೋದು. ಸ್ವಲ್ಪ ಜನ ಜಾಬ್ ಮಾಡ್ತಾಯಿದ್ದಾರೆ, ಸ್ವಲ್ಪ ಜನ ಓದ್ತಾ ಇದ್ದಾರೆ. ಸೊ ನಮ್ಮ ಡ್ಯಾಡಿ ಕಡೆ ಫ್ಯಾಮ್ಲಿನೂ ತುಂಬ ದೊಡ್ಡದು, ಹಾಗೆ ನನ್ನ ಹಸ್ಬೆಂಡ್ ಕಡೆ ಫ್ಯಾಮ್ಲಿನೂ ತುಂಬ ದೊಡ್ಡದು. ಸೊ ಎಲ್ಲರೂ ಇಲ್ಲೇ ಇರೋದ್ರಿಂದ ಸೊ ಹಬ್ಬಕ್ಕೆ ಏನಾದರೂ ಈ ಥರ ಕರೆದಾಗ ಎಲ್ಲರೂ ಬರ್ತಾರೆ. ಹಂಗೆ ಊಟ ಆಯಿತು. ಇವಾಗ ಪಾನ್ ತಿನ್ನೋ ಟೈಮ್. ಹೊರಗಡೆಯಿಂದ ಪಾನ್ ತರಿಸಿದ್ದೀವಿ. ಎಮ್ಮಿ ಪಾನ್. ನಮ್ಮ ಕಡೆ ಹೋಳಿಗೆ ಊಟ ಆದಮೇಲೆ ಈ ಥರ ಎಲೆ ತಿಂದ್ರೇ ಒಂದು ಅದು ಏನು ಫುಲ್ ಊಟ ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೆ ಹೊರಗಡೆಯಿಂದ ಪಾನ್ ತರಿಸಿದ್ವಿ. ಇಲ್ಲಿ ಹಾರರ್ ಮೂವಿ ನೋಡ್ತಾ ಇದ್ದಾರೆ, ಅದಕ್ಕೋಸ್ಕರ ಇಲ್ಲಿ ಏನು ಹಾರರ್ ಡಿಸ್ಕಷನ್, ಗೋಸ್ಟ್ ಸ್ಟೋರೀಸ್ ಹೇಳ್ತಾ ಇದ್ದಾರೆ. ಎಲ್ಲ ದೇವ್ ಸ್ಟೋರೀಸ್ ಹೇಳ್ಕೊಂತ ಕೂತ್ಕೊಂಡವ್ರು. ಇಲ್ಲಿ ಪಿಕ್ಚರ್ ನೋಡೋದು ಪಾಸ್ ಮಾಡಿ ವೆಬ್ ಸೀರೀಸ್ ಯಾವುದೋ ವೆಬ್ ಸೀರೀಸ್ ಸ್ಟಾಪ್ ಮಾಡಿ ಇಲ್ಲಿ ಇವರು ಮೇನ್ ಹಾರರ್ ಸ್ಟೋರೀಸ್ ಹೇಳ್ತಾ ಇರೋದು. ಹಾರರ್ ಸ್ಟೋರಿ ಹೇಳಕತ್ತಿಲ್ಲ, ವಿ ಆರ್ ಟಾಕಿಂಗ್ ಅಬೌಟ್ ನೆಗೆಟಿವ್ ಅಂಡ್ ಪಾಸಿಟಿವ್ ಎನರ್ಜಿ. ಎಕ್ಸ್ಪೀರಿಯನ್ಸಸ್, ನೆಗೆಟಿವ್ ಎನರ್ಜೀಸ್ ಪ್ಲೇಸ್ ಅಂಡ್ ಪಾಸಿಟಿವ್ ಎನರ್ಜಿ ಹೇಗಿರುತ್ತೆ ಅಂತ ಮಾತಾಡ್ತಾರೆ. ಇವರೆಲ್ಲ ನೋಡಿ ಎಷ್ಟು ಚಂದ ಕುಂತು ಕೇಳ್ತಿದ್ದಾರೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ಮ ಹಸ್ಬೆಂಡ್ ಫೇವ್ರೆಟ್ ಟೆಂಪಲ್ ಅದು. ಸೊ ಈ ಕಾರಲ್ಲಿ ಎಷ್ಟು ಜನ ಹೋಗ್ತಾ ಇದೀವಿ ನಿಮಗೆ ತೋರಿಸ್ತೀನಿ ಬನ್ನಿ. 1 2 ಇಲ್ಲಿ 3 3 ಜನ ಆಯ್ತಾ. 4 5 6 7 8 ಜನ ಹೋಗ್ತಾ ಇದೀವಿ. ಹಿಂದೆ ಒಂದು ಸೀಟ್ ಇತ್ತು, ಯಾರಾದ್ರೂ ಬರ್ತೀರಾ ನೋಡಿ, ಇಲ್ಲೊಂದು ಸೀಟ್ ಇದೆ. ಯಡಿಯೂರಿಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಈ ದೇವಸ್ಥಾನ ಇದೆ. ಇದು ಬೆಟ್ಟದ ರಂಗನಾಥ ಸ್ವಾಮಿ ಅಂತ ದೇವಸ್ಥಾನ. ಇಲ್ಲಿ ಬಂದು ಹೋಗ್ತೀವಿ. ಹಾಗೆ ಬ್ಯೂಟಿಫುಲ್ ಆದ ಸನ್ಸೆಟ್ ಆಗ್ತಾ ಇದೆ. ಫಸ್ಟ್ ಇಲ್ಲಿ ದೊಡ್ಡ ಆಂಜನೇಯ ಸ್ಟ್ಯಾಚು ಇದೆ, ಪಂಚಮುಖಿ ಆಂಜನೇಯ ಸ್ಟ್ಯಾಚು. ಸೊ ಇದು ನೋಡಿಕೊಂಡು ಅಲ್ಲಿ ದೇವಸ್ಥಾನ ಹತ್ರ ಹೋಗೋಣ ಬನ್ನಿ. ನೀವು ನೆಕ್ಸ್ಟ್ ಟೈಮ್ ಯಡಿಯೂರು ಹೋಗ್ಬೇಕಾದ್ರೆ ಈ ದೇವಸ್ಥಾನ ವಿಸಿಟ್ ಮಾಡಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ಸನ್ಸೆಟ್ ಟೈಮಲ್ಲಿ ಹೋದರೆ ಎಷ್ಟು ಬ್ಯೂಟಿಫುಲ್ ಆದ ಸನ್ಸೆಟ್ ಕಾಣುತ್ತೆ ನಿಮಗೆ. ಸೊ ಬನ್ನಿ ಇವಾಗ ತೋರಿಸ್ತೀನಿ. ಈ ದೇವಸ್ಥಾನ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಪೀಸ್ಫುಲ್ ಆಗಿರುತ್ತೆ, ತುಂಬ ಕ್ರೌಡ್ ಇಲ್ಲ. ಹಾಗೆ ಮೇನ್ ಅಂತಂದರೆ ಈ ಪ್ಲೇಸಿಂದ ಬ್ಯೂಟಿಫುಲ್ ಆದ ಸನ್ಸೆಟ್, ಗ್ರೀನ್ರಿ. ಇದು ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯ. ಇಲ್ಲಿಂದ ವ್ಯೂ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾವು ಪ್ರತಿ ಸಲ ಯಡಿಯೂರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಹೋಗ್ತೀವಿ. ದೇವ್ರ ಸಾಂಗು, ದೇವಸ್ಥಾನ, ಬ್ಯೂಟಿಫುಲ್ ಆದ ನೇಚರ್, ಹಾಗೆ ನವಿಲ್ಗಳು ಸೌಂಡ್ ಕೇಳುತ್ತೆ ಇಲ್ಲಿ. ಎಲ್ಲಿ ಕಾಣಕತ್ತಾವ ನವಿಲ್? ನವಿಲ್ ಸೌಂಡ್ ಕೇಳ್ತಾ ಇದೆ. ಹಾಗೆ ಬ್ಯೂಟಿಫುಲ್ ಅದ ಸನ್ಸೆಟ್ ಆ್ಯಂಡ್ ಬ್ಯೂಟಿಫುಲ್ ಪರ್ಸನ್. ಹಾಯ್ ಅಮ್ಮ. ಕಲ್ ಮೇಲೆ ನವಿಲಿದೆ, ಕಾಣಿಸ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಝೂಮ್ ಮಾಡು. ಇಲ್ಲಿ ನಿಮಗೆ ಕಾಣಿಸ್ತಿದೆ ನನಗೆ ಗೊತ್ತಿಲ್ಲ. ನವಿಲ್ ಎಷ್ಟು ನವಿಲಿದೆ ನೋಡಿ ಇಲ್ಲಿ. ಇಲ್ಲಿ ಬಾಮ ತೋರ್ಸ್ ನೋಡಿ, ಹೆಸರು ನೋಡು. ಇಲ್ಲಿ ಕಲ್ ಮೇಲೆ ಕುಂತೈತಿ ನೋಡು. ಒಂದು 10 ನವಿಲಿದೆ ಅನ್ಸುತ್ತೆ ಇಲ್ಲಿ. ಅಲ್ಲಿಗ ತಾನೇ ನೆಕ್ಸ್ಟ್ ನಾವು ಏನು ಕಗ್ಗೆರೆಯಲ್ಲಿರುವ ಸಿದ್ಧಲಿಂಗೇಶ್ವರ ಸ್ವಾಮಿ ತಪೋಕ್ಷೇತ್ರಕ್ಕೆ ಬಂದ್ವಿ. ಸೊ ಇದು ದೇವಸ್ಥಾನ ಏನೋ ಕನ್ಸ್ಟ್ರಕ್ಷನಲ್ಲಿತ್ತು ಅನಿಸುತ್ತೆ. ಸೊ ಇಲ್ಲೇ ಸಿದ್ಧಲಿಂಗೇಶ್ವರ ಸ್ವಾಮಿಯವರು ತಪಸ್ ಮಾಡಿದ ಜಾಗ. ಸೊ ಇವಾಗ ಬನ್ನಿ ಅಲ್ಲಿ ತೋರಿಸ್ತೀನಿ. ಸೊ ನೋಡ್ಬೋದು. ಸೊ ಲಾಸ್ಟ್ ಟೈಮ್ ಬಂದಾಗ ದೇವಸ್ಥಾನ ಇತ್ತು, ಇವಾಗೇನೋ ಕನ್ಸ್ಟ್ರಕ್ಷನಲ್ಲಿದೆ. ಸೊ ನೋಡ್ಬೋದು, ಇಲ್ಲೇ ಈ ಸಿದ್ಧಲಿಂಗೇಶ್ವರ ಸ್ವಾಮಿಯವರು ತಪಸ್ ಮಾಡಿದ ಜಾಗ ಇದು. ಅಲ್ಲಿ ದರ್ಶನ ತೊಗೊಂಡು ನೆಕ್ಸ್ಟ್ ಯಡಿಯೂರಿಗೆ ಬಂದ್ವಿ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆದ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಯಡಿಯೂರಲ್ಲಿ ಅಂತ.
ಸೊ ಇಲ್ಲೂ ಕೂಡ ದರ್ಶನ ತೊಗೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ಇಲ್ಲಿ ಯಡಿಯೂರಲ್ಲಿ ಪ್ರಸಾದ ಇತ್ತು. ಸೊ ಪ್ರಸಾದ ಮಾಡಿಕೊಂಡು ಬೆಂಗಳೂರು ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.